ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಆ ಥರದ್ದು ಬೇಳೆ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಲೋಟದಷ್ಟು ಮಸೂರು ದಾಲ್ ತೊಗೊಂಡಿದ್ದೀನಿ. ನನ್ನ ಹತ್ರ ತೊಗರಿಬೇಳೆ ಖಾಲಿಯಾಗಿತ್ತು, ಅದಕ್ಕೆ ಮಸೂರು ದಾಲೇ ತೊಗೊಂಡಿದ್ದೀನಿ. ಅದು ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ತೊಗರಿಬೇಳೆ ಎರಡೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಈಗ ಬೇಳೆ ಎಲ್ಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಒಂದು 4 ಸಣ್ಣದು ಟೊಮೊಟೊ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದೆರಡು ಈರುಳ್ಳಿ ದೊಡ್ಡ ಸೈಜಿಂದು, ಅದನ್ನು 4 ಪೀಸ್ ಮಾತ್ರ ಮಾಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಬೇಡಿ, ದಪ್ಪ ದಪ್ಪ ಪೀಸೇ ಇರಲಿ. ಆ ಥರ ಕಟ್ ಮಾಡಿಬಿಟ್ಟು ಈಗ ಅದಕ್ಕೆ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಒಂದೆರಡು ವಿಷಲ್ ಹೊಡೆಸ್ಕೊಳ್ಳೋಣ ನಾವು. ಅದು ಬೇಳೆ ಮುಳುಗೋವಷ್ಟೇ ನೀರು ಹಾಕಿ, ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ನೋಡಿ, ಇಷ್ಟು ಕಂಟೆನ್ಸಲ್ಲಿ ನೀರು ಹಾಕಿದ್ರೆ ಸಾಕು, ಬೇಳೆ ಬೇಯೋವಷ್ಟು ಮಾತ್ರ, ಕರೆಕ್ಟಾಗಿ ಬೆಂದಿರುತ್ತೆ. ಹಾಗಾಗಿ ನೋಡಿ, ಇದನ್ನಿಷ್ಟು ನೀರು ಹಾಕಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗ್ಸೋಣ. ವಿಷಲ್ ಕೂಗೋದ್ರೊಳಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಬರೋಣ. ಇಲ್ಲಿ ನಾನೊಂದು ದೊಡ್ಡ ಗೆಡ್ಡೆ, ಒಂದು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಸಮೇತ ಒಂದೊಂದು ಏಟಾಕಿ ಜಜ್ಜಿಡ್ತಾ ಇದ್ದೀನಿ. ನೋಡಿ, ಈ ಥರ ತುಂಬ ಸ್ಮ್ಯಾಶ್ ಮಾಡಬೇಡಿ, ಒಂದೊಂದು ಇದು ಮಾಡಿ ಸ್ವಲ್ಪ ಜಜ್ಜಿ ಇಡಿ, ಸಿಪ್ಪೆ ಸಮೇತ ಇಡಿ, ಆವಾಗಲೇ ಸಾಂಬಾರು ಟೇಸ್ಟ್ ಆಗೋದು. ಈ ಥರ ಪೂರ್ತಿ ಆಗಿದೆ. ಈಗ ಒಗ್ಗರಣೆಗೆ ಒಂದು ಸಣ್ಣ ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಫಸ್ಟು ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂತಿದ್ದಂಗೆ ಒಂದು ಸ್ಪೂನ್ ಜೀರಿಗೆ ಹಾಕಿ, ಜೀರಿಗೆನೂ ಚೆನ್ನಾಗಿ ಫ್ರೈ ಆಗಬೇಕು. ಜೀರಿಗೆ ಫ್ರೈ ಆಗ್ತಿದ್ದಂಗೆ ಫಸ್ಟು ಬೆಳ್ಳುಳ್ಳಿ ಹಾಕಿ, ಈ ಥರ ಜಜ್ಜಿಟ್ಕೊಂಡಿದ್ದ ಬೆಳ್ಳುಳ್ಳಿನ ಈ ಥರ ಹಾಕಿ ಅದು ಫ್ರೈ ಆಗಬೇಕು ಚೆನ್ನಾಗಿ. ಮೊದಲು ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಆದ್ರೇ ಫ್ರೆಂಡ್ಸ್ ಸಾಂಬಾರು ತುಂಬ ಟೇಸ್ಟ್ ಆಗೋದು. ಆಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಈ ಥರ ಹಿಂಗೆ ಫ್ರೈ ಮಾಡಿ ಲಾಸ್ಟಿಗೆ ಸ್ವಲ್ಪ ಹಿಂಗೆ ಹಾಕೋಣ. ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕೋಣ. ಹಿಂಗೆ ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ದೀನಿ. ಈಗ ಬೇಳೆ ಬೆಂದಿದೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಥರ ಮಾಡೋಣ. ಇಷ್ಟು ಸ್ಮ್ಯಾಶ್ ಇದ್ದರೆ ಸಾಕು. ನೋಡಿ ಇಷ್ಟು ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೆ ನಾವು. ನಿಮಗೆ ಎಷ್ಟು ಹುಳಿ ಬೇಕೋ ಹುಳಿ ತಕ್ಕಾಗಿ ಹುಣಸೆಹಣ್ಣು ಹಾಕ್ಕೊಳ್ಳಿ. ನಾನೊಂದು ಎರಡು ಇಂಚಷ್ಟು ಹಾಕಿದ್ದೆ. ಈಗ ಅದ್ರದ್ದು ರಸ ಮಾತ್ರ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೂ ಹುಳಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಹುಳಿ ಕಮ್ಮಿ ತಿಂತೀವಿ, ಹಾಗಾಗಿ ಸ್ವಲ್ಪ ಹುಳಿ ಕಮ್ಮಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ಒಗ್ಗರಣೆದು ಎಲ್ಲ ಇದನ್ನು ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಕುದಿಯೋಕ್ಕಿಡೋಣ. ಈಗ ಮತ್ತೆ ಕುಕ್ಕರ್ನ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಹುಳಿ ಪುಡಿ ಹಾಕೋಣ. ನಿಮ್ಮ ಹತ್ರ ಹುಳಿ ಪುಡಿ ಇಲ್ಲ, ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ಒಂದು MTR ಪೌಡ್ರ್ ಹಾಕ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನೀರು ಹಾಕಿ ಕೂಡಿಸ್ಕೊಳ್ಳಿ.
ಸ್ವಲ್ಪ ರುಚಿಗೆ ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟ್ ಆಗೋದು. ನಾನು ನೋಡಿ ಕುದ್ದಿ ರೆಡಿಯಾಗಿದೆ ಸಾಂಬಾರು. ನೋಡಿ ಇಷ್ಟು ಈ ಕನ್ಸಿಸ್ಟೆನ್ಸಿಲಿ ಮಾಡಿಸ್ಕೊಳ್ಳಿ, ತುಂಬ ತೆಳು ಮಾಡಬೇಡಿ. ನೋಡಿ ಇದರಲ್ಲಿ ಈಗ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ನಾನು ಮನೇಲೇ ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಪ್ಪನೂ ಅಷ್ಟೇ ನಾನು ಮನೇಲೇ ಮಾಡಿರೋದು ಫ್ರೆಂಡ್ಸ್. ಇನ್ನೊಂದು ಸತಿ ಆ ರೆಸಿಪಿ ಹಾಕ್ತೀನಿ. ತುಪ್ಪದ್ದು ಹಪ್ಪಳ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಬೇಳೆ ಸಾರನ್ನ. ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಟಾಟಾ, ಬಾಯ್.